ಬೆಂಗಳೂರಲ್ಲಿ ನಿನ್ನೆಯಿಂದ ಶುರುವಾಗಿರುವಂಥ ಪೋಸ್ಟರ್ ವಾರು ಇವತ್ತು ಕೂಡ ಮುಂದುವರೆದಿದೆ. ಇವತ್ತು ಕೂಡ ಬಿಜೆಪಿ ನಾಯಕರ ಕಚೇರಿಗಳಿಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಪೋಸ್ಟರು ಸ್ಟಿಕ್ಕರು ಇದನ್ನೆಲ್ಲ ಅಂಟಿಸ್ತಾ ಇದ್ದಾರೆ. ಎರಡು ಕಡೆ ಕಾಂಗ್ರೆಸ್ ಪೋಸ್ಟರ್ ಅಂಟಿಸಿದೆ, ಮಲ್ಲೇಶ್ವರದ ಬಿಜೆಪಿ ಕಚೇರಿಗೆ ಒಂದು ಕಡೆ ಮತ್ತು ಬಿಜೆಪಿ ಶಾಸಕ ಮುನಿರತ್ನ ಅವರ ಕಚೇರಿಗೆ. ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಸ್ಟಿಕ್ಕರ್ ಅಂಟಿಸ್ತಾ ಇರೋದು ನಿನ್ನೆ ಅಶ್ವಥ್ ನಾರಾಯಣ ಅವರ ಕಚೇರಿಗೆ ಅಂಟಿಸಲಾಗಿತ್ತು. ವಿದ್ಯಾರ್ಥಿಗಳ ರಕ್ತದಲ್ಲಿ ಮೋದಿಯ ಕೈ ಇದೆ ಅಂತ ಸ್ಟಿಕ್ಕರ್ ನೋಡ್ತಾ ಇದೆ. ಈ ರೀತಿ ಬರಹದ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗ್ತಾ ಇದೆ ಅಲ್ಲಲ್ಲಿ. ನಿನ್ನೆ ಅಶ್ವಥ್ ನಾರಾಯಣ ಅವರ ಮನೆಯ ಗೋಡೆಯ ಮೇಲೂ ಕೂಡ, ಕಚೇರಿಯ ಗೋಡೆಯ ಮೇಲೂ ಕೂಡ ಸ್ಟಿಕ್ಕರ್ ಅಂಟಿಸಲಾಗಿತ್ತು. ಇವತ್ತು ಮುನಿರತ್ನ ಮತ್ತು ಬಿಜೆಪಿಯ ರಾಜ್ಯ ಕಾರ್ಯಾಲಯ ಮಲ್ಲೇಶ್ವರ ಇಲ್ಲಿ ಸ್ಟಿಕ್ಕರ್ ಅಂಟಿಸಲಾಗಿದೆ. ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಈ ರೀತಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ದೃಶ್ಯ ಒಂದು ಮಲ್ಲೇಶ್ವರದ ಬಿಜೆಪಿ ಕಚೇರಿ, ಮತ್ತೊಂದು ಮುನಿರತ್ನ ಅವರ ಕಚೇರಿ, ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಅವರ ಕಚೇರಿ. ಅಲ್ಲಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿರೋದನ್ನು ನೋಡ್ತಾ ಇದ್ದೀವಿ. ಸಂಘಿ ಮುದುಕರು ಜೆನ್ಸಿಗಳನ್ನು ಕೊಂದರು, ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈ, ಮೋದಿಯೇ ಕೊಲ್ಲಿಸಿದ್ದು ಅಂತ AK-47 ಇದೊಂದು ಫೋಟೋ, ಈ ರೀತಿ ಸ್ಟಿಕ್ಕರ್ ಅಂಟಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ಜೆನ್ಸಿಗಳ ಹೋರಾಟದ ನಂತರದಲ್ಲಿ ಯೂತ್ ಕಾಂಗ್ರೆಸ್ ಈಗ ಸ್ಟಿಕ್ಕರ್ ಅಂಟಿಸುವಂತಹ ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡಿದೆ. ನಿನ್ನೆ ಮಲ್ಲೇಶ್ವರಂ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರ ಕಚೇರಿಯ ಮೇಲೆ ಒಂದು ಸ್ಟಿಕ್ಕರ್ ಅನ್ನು ಅಂಟಿಸಿದ್ರು. ಆದರೆ ಇವತ್ತು ಬಿಜೆಪಿ ಶಾಸಕರಾಗಿರುವಂತಹ ಮುನಿರತ್ನ ಜೊತೆಗೆ ಬಿಜೆಪಿ ಕಚೇರಿ ಸೇರಿದಂತೆ RSS ಕಚೇರಿ ಮೇಲ್ಮಾರ್ಗದಲ್ಲೂ ಕೂಡ ಈ ಒಂದು ಸ್ಟಿಕ್ಕರ್ ಅಂಟಿಸುವಂತಹ ಕೆಲಸ ಕೂಡ ಮಾಡಲಾಗಿದೆ. ಇದು ವೈಯಾಲಿ ಕಾವಲಲ್ಲಿರುವಂತಹ ಶಾಸಕರಾಗಿರುವಂತಹ ಮುನಿರತ್ನ ಅವರ ನಿವಾಸದಲ್ಲಿರುವಂತಹ ಒಂದು ಗೃಹ ಕಚೇರಿ. ಈ ಕಚೇರಿಯ ಮುಂಭಾಗದಲ್ಲಿರುವಂತಹ ಗೇಟು, ಮೇನ್ ಗೇಟ್ಗೆ ಈ ಸ್ಟಿಕ್ಕರ್ ಅಂಟಿಸುವಂತಹ ಕೆಲಸವನ್ನ ನಿನ್ನೆ ರಾತ್ರಿ ಯೂತ್ ಕಾಂಗ್ರೆಸ್ನ ಕೆಲವೊಂದಿಷ್ಟು ಕಾರ್ಯಕರ್ತರು ಮಾಡಿದ್ದಾರೆ. ಆ ಒಂದು ಸ್ಟಿಕ್ಕರ್ ಅಲ್ಲಿ ಕೆಲವೊಂದಿಷ್ಟು ಬರಹಗಳನ್ನು ಕೂಡ ಬರೆದಿರುವಂತದ್ದು ಸಂಘಿ ಮುದುಕರೆ ಜೆನ್ಸಿಗಳನ್ನ ಕೊಂದವರು ಎಂತಂದೇಳಿ ಬರೆದಿದ್ದಾರೆ. ಜೊತೆಗೆ ಮೋದಿಯ ಜೆನ್ಸಿಗಳಿಗೆ ಪೊಲೀಸರಿಂದ ಹೊಡೆಸಿದ್ದು ಅನ್ನೋ ಒಂದು ಕೆಲವೊಂದಿಷ್ಟು ಪೋಸ್ಟರ್ಗಳನ್ನು ಕೂಡ ಅಂಟಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈಗೆ ಅನ್ನೋ ಒಂದು ಪೋಸ್ಟರ್ನ ಅಂಟಿಸುವ ಮೂಲಕ ಈ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಕೂಡ ಏನು ಟ್ಯಾಂಕ್ ಕೊಡುವಂತಹ ಕೆಲಸವನ್ನು ಕೂಡ ಈಗ ಯೂತ್ ಕಾಂಗ್ರೆಸ್ ಮಾಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ಈ ರೀತಿಯಾಗಿ ಬಿಜೆಪಿ ಶಾಸಕರ ಕಚೇರಿ ಆಗಿರ್ಬೋದು, ಬಿಜೆಪಿಯ ಏನು ಕಚೇರಿ ಆಗಿರ್ಬೋದು, ಜೊತೆಗೆ RSS ನ ಕಚೇರಿಗಳಿಗೆ ಈ ರೀತಿಯಾಗಿ ಪೋಸ್ಟರ್ಗಳನ್ನು ಅಂಟಿಸುವಂತಹ ಒಂದು ಅಭಿಯಾನ ಕೂಡ ಯೂತ್ ಕಾಂಗ್ರೆಸ್ ಶುರು ಮಾಡಿಕೊಂಡಿದೆ. ಇದರ ವಿರುದ್ಧ ಬಿಜೆಪಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.